ಮೊದಲನೇದಾಗಿ ಈ ವಿಡಿಯೋ ನಾನು ಮೈಕ್ ಹಾಕೊಂಡು ಮಾತಾಡಿದ್ದೀನಿ, ಯಾವ ಥರ ಬಂದಿದೆ ನೋಡಿ. ಹಾಯ್ ಗಾಯ್ಸ್, ನಾನು ನಿಮ್ಮ ಶಿವರಾಜ್. ನಾನು ಇವತ್ತು ಹೇಳ್ತಾ ಇದ್ದೇನೆ ಅಂದರೆ ಟ್ರಿಗ್ನೋಮೆಟ್ರಿ ಪಾರ್ಟ್ 1 ವಿಡಿಯೋ ನೀವು ನೋಡಿದ್ದೀರಾ ಆಲ್ರೆಡಿ. ಈಗ ಪಾರ್ಟ್ 2 ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಟ್ರಿಗ್ನೋಮೆಟ್ರಿ ಪಾರ್ಟ್ 2 ವಿಡಿಯೋ ಆಗಿದೆ. ಇದು SSLC ಭಾಳ ಇಂಪಾರ್ಟೆಂಟ್ ಆಗಿದೆ. ಇಷ್ಟ ಆದರೆ ಕಮೆಂಟ್ ಮಾಡಿ, ಏನಾದ್ರು ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ. ಟ್ರಿಗ್ನೋಮೆಟ್ರಿಕಲ್ ರೇಷಿಯೋಸ್. ಫಸ್ಟಿಗೆ ಒಂದು ಟ್ರಯಾಂಗಲ್ ಹಾಕೊಂಡು ಅದಕ್ಕೆ ಪರ್ಪೆಂಡಿಕ್ಯುಲರ್ ಹೈಪೋಟೆನ್ಯೂಸ್, ಇದು ಸೈನ್ ಆಗಿದೆ, ಸೈನ್ ಥೀಟಾ. ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್, ಈಗ ಪರ್ಪೆಂಡಿಕ್ಯುಲರ್ AC, ಹೈಪೋಟೆನ್ಯೂಸ್ AB, ಈ ಕಾಸ್ ಥೀಟಾ ಬಂದ್ಬಿಟ್ಟು ಬೇಸ್ ಬೈ ಹೈಪೋಟೆನ್ಯೂಸ್. ಹೈಪೋಟೆನ್ಯೂಸ್ ಈಕ್ವಲ್ ಟು, ಈಗ BC ಏನು ಕೊಟ್ಟಿದ್ರೆ BC, ಹೈಪೋಟೆನ್ಯೂಸ್ ಏನು ಕೊಟ್ಟಿದ್ದಾರೆ AB. ಟ್ಯಾನ್ ಥೀಟಾ ಪರ್ಪೆಂಡಿಕ್ಯುಲರ್ ಟು BC, ಪರ್ಪೆಂಡಿಕ್ಯುಲರ್ ಬೈ ಬೇಸ್, perpendicular divided by base. Perpendicular AC, base to BC. Next cosecant theta ಹೇಳ್ತಿದ್ದೀನಿ. Hypotenuse divided by perpendicular. AB divided by AC, the hypotenuse by perpendicular. Next to sec theta. Hypotenuse divided by AB, hypotenuse BC, base. ಈಗ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಹೈಪೋಟೆನ್ಯೂಸ್. ಕಾಟನ್ ಬರ್ಕೊಂಬಿಡಮ್ಮ. ಬೇಸ್ divided by perpendicular. ಎರಡು ಬರ್ಕೊಂಡ್ರಿಂದ ಈಗ ವ್ಯಾಲ್ಯೂಸ್. ಹೈಪೋಟೆನ್ಯೂಸ್ ಏನು ಕೊಟ್ಟಿದ್ದಾರೆ AB, ಬೇಸ್ ಏನು ಕೊಟ್ಟಿದ್ದಾರೆ BC. ನೆಕ್ಸ್ಟ್ ಕಾಟ್ ಬೇಸ್ ಏನು ಕೊಟ್ಟಿದ್ದಾರೆ BC ಡಿವೈಡೆಡ್ ಬೈ AC. ಎಲ್ಲ ನೀಟಾಗಿ ನೋಡಿ. ಸೈನ್ ಥೀಟಾ ಪರ್ಪೆಂಡಿಕ್ಯುಲರ್ ಹೈಪೋಟೆನ್ಯೂಸ್, ಕಾಸ್ ಥೀಟಾ ಬೇಸ್ ಬೈ ಹೈಪೋಟೆನ್ಯೂಸ್, ಟ್ಯಾನ್ ಥೀಟಾ ಪರ್ಪೆಂಡಿಕ್ಯುಲರ್ ಟು ಬೇಸ್, ಕೊಸೆಕ್ ಹೈಪೋಟೆನ್ಯೂಸ್ ಪರ್ಪೆಂಡಿಕ್ಯುಲರ್, ಸೆಕ್ ಹೈಪೋಟೆನ್ಯೂಸ್ ಬೇಸ್, ಕಾಟ್ ಬೇಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್. ಟ್ರಯಾಂಗಲ್ ನೀಟಾಗಿ ನೋಡಿ, ಇವೆಲ್ಲ ಅರ್ಥ ಆಗ್ತಿದೆ.